ರೀ ರೇ ರೇ ಹೇಯ್ ಏನಾಗೈತೆ ರೇ 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 ಅಂತ ಬುಡ್ಕಂತ ಇದೆಯಲ್ಲ. ಏನು ಮಾಡೋಣ ನಾನು? ಅವ್ನು ಎಲ್ಲಂತ ಹುಡ್ಕಕ್ಕಾಗುತ್ತೆ? ಅವಾಗಿಂದ ಬುಡ್ಕಂತ ಇದೆಯಲ್ಲ. ರೇ ಅವನು ಎಲ್ಲೇ ಇದ್ದಾನೆ ಅಂತ ಹೇಳಿ ಏನಾದರೂ ಮಾಡಿ ಹುಡುಕ್ಯಂಡು ಕೊಡ್ರಿ. ನಿಂದ ಅಮ್ಮ ಅಂತೀನಿ. ಎಲ್ಲರೂ ಹೆಂಗಸರು ನನ್ನೇ ಬೈತಾ ಇದ್ದಾರೆ. ಆವಾಗಲೇ ಬಂದು ಹೆಂಗೆ ಬೈದೋದ್ರು ಗೊತ್ತಾ? ತುಂಬ ಬೇಜಾರಾಗ್ತೈತೆ. ನಿನ್ನ ಮಾತು ಕೊಟ್ಕೊಂಡು ನಾವು ತಗೊಂಡ್ವಿ ಕಣೆ. ನೀನು ಹೇಳ್ದಂಗೆ ಕೇಳಿದ್ವಿ. ಇವತ್ತು ನೋಡಿ ನಿನ್ನಿಂದಲೇ ಹಿಂಗೆಲ್ಲ ಆಗಿದ್ದು ಅಂತೇಳಿ ಎಲ್ಲರೂ ನನ್ನೇ ಬೈತಾ ಇದ್ದಾರೆ. ಕೊಡ್ಸಿರೋ ತಪ್ಪಿಗೆ ನಾನೇ ಬೈಸ್ಕೋಬೇಕಾಗೈತೆ. ರೇ ರೇ ಪ್ಲೀಸ್ ಅವನು ಎಲ್ಲೇ ಇದ್ದಾನೆ ಅಂತ ಹುಡುಕ್ತೀರಾ ಪ್ಲೀಸ್? ನಿಂದ ಅಮ್ಮ ಅಂತೀನಿ ಕಣ್ರಿ. ಓ ಕಂಪ್ಲೇಂಟ್ ಕೊಡ್ರಿ ಎಲ್ಲರೂ ಸೇರ್ಕೊಂಡು. ನಾನು ಇಲ್ಲೋಡು ಅವ್ನ ಮಕ್ಕ ನೋಡಿಲ್ಲ, ಅವ್ನು ಎಲ್ಲೇನು ಏನು, ಅಟ್ಲೀಸ್ಟ್ ಆ ಕಾರ್ ನಂಬರ್ ಆದರೂ ಗೊತ್ತಾ? ಆ ಕಾರು ನಂಬರ್ ಆದರೂ ಏನಾದರೂ ನೋಡ್ಕೊಂಡಿದ್ಯಾ? ಇಲ್ಲ ಕಣ್ರಿ, ಕಾರ್ ನಂಬರನ್ನು ನೋಡ್ಕೊಂಡಿಲ್ಲ. ಕಾರ್ ನಂಬರ್ ಎಲ್ಲ ಯಾತಕ್ಕೆ ನೋಡ್ಕೊಂಬನಿ ಹೇಳೋ ನಾನು? ಕಾರ್ ನಂಬರ್ ಆದರೂ ನೋಡ್ಕೊಂಡಿದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸ್ನವ್ರು ಕರ್ಸೋರು. ಕಾರ್ ನಂಬರು, ಆ ಕಾರ್ ಯಾರ ಹೆಸ್ರಿಗೈತೆ ಏನು ಎಲ್ಲ ನೋಡಿ ಕರ್ಸೋರು. ಇವಾಗ ನೀನು ಎಷ್ಟೇ ಹುಡುಕಿದ್ರು ಅವನ್ನ ಹುಡ್ಕೋಕ್ಕಾಗಲ್ಲ. ಅವ್ನು ಎಲ್ಲೇ ಅವನು ಏನು ಎತ್ತ ಅಂತ ಗೊತ್ತಿಲ್ದಲೇ ಸುಮ್ಮನೆ ಕರ್ಕೊಂಡು ಹೋಗಿದ್ಯಾ. ಇವಾಗ ಎಲ್ಲ ಅಂತ ಹುಡ್ಕೋಕ್ಕಾಗುತ್ತೆ? ನಾನು ಅವ್ನ ಮಕ್ಕ ನೋಡಿಲ್ಲ, ಏನಿಲ್ಲ. ಏನಂತ ಹೋಗಿ ನಾನು ಹೇಳೋಣ? ಏನಂತ ಮಾತಾಡೋಣ? ನಾನು ಏನು ಕೇಳ್ತೀಯಾ? ನನ್ನ ತಲೆ ತಿನ್ಬೇಡ, ಸುಮ್ಮನೆ ಇದ್ಬಿಡು. ಇವಾಗ ಕೆಲ್ಸಕ್ಕೆ ಹೋಗಿ ದುಡ್ದು ಸಂಘಕ್ಕೆ ಕಟ್ಟು ತೀರಿಸು. ಒಂದು ಸತಿ ಬಿಸಿ ಬಿದ್ದರೆ ಮತ್ತೆ ನೀನು ಇಂಥ ಕೆಲಸ ಮಾಡೋದಿಲ್ಲ, ಸರಿನಾ? ನಿನಗೆ ಒಂದಲ್ಲ ಒಂದಿನ ನಿನಗೆ ಇಲ್ಲಿ ನೋಡಿಲಿ ಗೊತ್ತಾಗುತ್ತೆ. ನನ್ನ ಗಂಡ ಯಾಕೆ ಹೇಳ್ತಿದ್ದ ಅಂತ ಇವಾಗಲೇ ಗೊತ್ತಾಗೈತೆ. ನಾನು ಬೇಡ 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 ಅಂತ ಬುಡ್ಕಂಡೆ ನೀನು ತಿಳ್ಕೊಂಬ್ಲಿಲ್ಲ. ಇವಾಗ ಆಗಿದ್ದಕ್ಕೆ ನೀನೇ ಅನುಭವಿಸ್ತಾ ಇದೀಯಾ, ಅನುಭವಿಸು. ಕೆಲ್ಸಕ್ಕೆ ಹೋಗಿ ದುಡ್ದು ಕಟ್ಟು. ಇನ್ನೊಂದು ಸತಿ ಬುದ್ಧಿ ಬರುತ್ತೆ ನಿನಗೆ ಅಷ್ಟೇ. ಒಂದು ಸತಿ ಕೈ ಸುಟ್ಕೊಂಡ್ರೆ ಮತ್ತೆ ಗೊತ್ತಾಗೋದು ಸುಡುತ್ತೆ ಅಂತ ಹೇಳಿ. ಅಯ್ಯೋ ನೀವೇನಪ್ಪ ನೀವು ಹಿಂಗೆ ಮಾತಾಡ್ತೀರಾ? ಹೆಂಡತಿ ಕಷ್ಟದಲ್ಲಿದ್ದಾಳೆ, ಅವಳಿಗೆ ಕೈ ಹಿಡಿಬೇಕು ಅನ್ನೋದೊಂದು ಸ್ವಲ್ಪನಾದ್ರೂ ನಿಮಗೆ ಪರಿಜ್ಞಾನ ಅನ್ನೋದೇ ಇಲ್ಲ ಬಿಡ್ರಿ. ಹೆಂಗೆ ಮಾತಾಡ್ತೀರಾ? ಅವಳ ಮನ್ಸಿಗೆ ಮೊದಲೇ ಬೇಜಾರಾಗೈತೆ. ನಾನು ಇನ್ನೂ ಹಿಂಗೆ ಮಾತಾಡಿದ್ರೆ ಎಷ್ಟು ಬೇಜಾರಾಗುತ್ತೆ? ಬಿಡು, ಹುಡ್ಕನ ಎಲ್ಲ ಇದ್ದಾನೆ ಏನು ಅಂತ ಹೇಳಿ ವಿಚಾರಿಸೋಣ. ಅವ್ನು ಯಾರು ಅಂತ ನೋಡೋಣ, ಮಾಡೋಣ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡೋದೇ ಇಲ್ವಲ್ಲಪ್ಪ ನೀವಂತೂ. ಹೋಗತ್ಲಾಗೆ ಬೇಜಾರಾಗುತ್ತೆ. ಏನಪ್ಪ ಅಲ್ಲೇ ಏನಪ್ಪ ಅಂತ ಹೇಳಿ ನಾನು ಕೇಳಬೇಡ. ಏನು ಗುರ್ತು ಪರಿಚಯ ಇಲ್ದವ್ ನಾನು ಹೆಂಗೆ ಹುಡುಕ್ಲಿ? ನಾನು? ನನಗೆ ಟೆನ್ಷನ್ ಕೊಡ್ಬೇಡ. ನನ್ನ ಕೆಲಸದ್ದೇ ಅರ್ಧ ಟೆನ್ಷನ್ ರಂಜು. ನಾನು ಹೇಳ್ತೀನಿ, ಇವಾಗ ಗಾಡಿ ನಂಬರ್ ಆದರೂ ಇದ್ದಿದ್ರೆ ನಾನು ಹಿಂಗವನು ಹುಡುಕ್ತಿದ್ದೆ. ಗಾಡಿ ನಂಬರ್ ಏನೂ ಇಲ್ದಲೆ ನನ್ನ ಕೈಲಿ ಹುಡ್ಕೋಕ್ಕಾಗಲ್ಲ. ಯಾವನು ಎತ್ಲನು ಅಂತ ಗೊತ್ತೇ ಇಲ್ಲ ನನಗೆ. ಅದಕ್ಕೋಸ್ಕರ ನನಗೆ ತಲೆ ತಿನ್ಬೇಡ. ನನಗೆ ಕೆಲಸದ ಟೆನ್ಷನು ಭಾಳ, ನನಗೆ ತಲೆನೋವು ಅಂತದ್ರಾಗ ಇದನ್ನೆಲ್ಲ ತಲೆ ಕಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಾನು ಅಷ್ಟೇ. ನನ್ನೇ ಸಿಂಗಲು ತಲೆ ತಿಂತಾ ಇದ್ದಾಳೆ. ಹುಡುಕ್ರಿ ಏನನ ಮಾಡ್ಬೋದು, ಹುಡುಕ್ರಿ ಅಂತ. ಎಲ್ಲಿ ಹುಡ್ಕಕ್ಕೆ ಹೋಗೋಣ ಅವನ್ನ ನಾನು? ಎಚ್ಚರಿಕೆ ಇದ್ದಿದ್ರೆ ಹಿಂಗೆಲ್ಲ ಆಗ್ತಾ ಇರಲಿಲ್ಲ. ಮೈಯೆಲ್ಲ ಎಚ್ಚರಿಕೆ ಇರಬೇಕು. ಇಂಥ ಕಾಲದಾಗೆ ದುಡ್ಡು ಯಾರನ ಗುರುತು ಪರಿಚಯ ಇಲ್ದವ್ರತಾಗೆ ಹೋಗ್ತಾರಾ? ಇದೇ ಊರಾಗಿದ್ದರೆ ಬಿಡಪ್ಪ ಕೇಳ್ಬೋದಾಗಿತ್ತು. ಅವನಿಲ್ಲ ಅಂದ್ರೆ ಬಿಡೋ, ಅವ್ರ ಅಪ್ಪ ಅಮ್ಮ ಏನಾದರೂ ಇರ್ತಾರೆ, ಯಾರಾದ್ರೂ ಕೇಳ್ತಾರೆ, ಒಂದಲ್ಲ ಒಂದಿನ ಊರಿಗೆ ಬಂದೇ ಬರ್ತಾರೆ ಅಂತ ಅನ್ಬೋದು. ಯಾ ಗುರುತು ಪರಿಚಯ ಇಲ್ದವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗೋಕ್ಕಾಗುತ್ತೆ ನಾನು? ಈ ಮಾರಾಯ ಅಂತೂ ಅದು ಯಾಕಂಗೆ ಆಡ್ತಾನೋ ಏನೋ ಗೊತ್ತಿಲ್ಲ. ನಾನು ಏನೋ ಹುಡುಕ್ಯಂಗೆ ಕೊಡ್ತಾನೆ ಹೇಳಿದ್ರೆ ಅಂತೇಳಿ, ಗಂಡ ಅಂತ ಹೇಳಿದರೆ ಉರ್ದು ಬೀಳ್ತಾನೆ. ಏನು ಮಾಡೋಣ ಇವಾಗ? ಕಾರ್ ನಂಬರ್ ಹೆಂಗೆ ಹುಡ್ಕನಪ್ಪ ಅನ್ನಿಸ್ತೈತೆ. ಎಲ್ಲ ಅವಳು ನನ್ನೇ ಬೈತಾರೆ ಬಂದು. ಆ ಸುಪ್ಪಿನೂ ನನ್ನೇ ಬೈತಾಳೆ, ಆಗ ಅವಳು ರಾಜಮ್ಮನೂ ನನ್ನೇ ಬೈತಾಳೆ, ಅವಳು ಚಿಕ್ಕಿನೂ ನನ್ನೇ ಬೈತಾಳೆ. ಎಲ್ಲ ಅವಳು ನನ್ನೇ ಬೈತಾರೆ. ಹಂಗೇನೆ 4 ಜನನೂ ಒಂದಾಗಿ ಬಂದವ್ರೆ. ನಾ ತಾಂತಿರ್ಲಿಲ್ಲ, ನಿನ್ನ ಮಾತು ಕೊಟ್ಕೊಂಡು ತಾಂಡ್ವಿ ಅಂತಾರೆ. ನಾನು ಒಬ್ಳದೇ ಕಳ್ದೈತೆ ನಮ್ಮಂಗೆ. ಅವ್ರೊಬ್ರದೇ ಕಳ್ದೈತೆ, ನಂದೇನು ಹಂಗೆ ಐತೆ ಅಮ್ಮ ಮಾತಾಡ್ತಾರೆ. ನಂದು ಕಳ್ದೈತೆ. ಏನು ಮಾಡೋಣ ಇವಾಗ? ಕಾರ್ ನಂಬರ್ ಹೆಂಗೆ ಹುಡ್ಕೋಣ ಅನ್ನಿಸ್ತೈತಿ. ಹೆಂಗೆ ಹುಡ್ಕನಪ್ಪ ಕಾರ್ ನಂಬರ? ನನ್ನ ಮಗನ ಫೋನ್ ನಂಬರು ಇತ್ತಲ್ವೇ, ನಾನು ಫೋನ್ ಮಾಡಿದೆ ಒಂದು ಸತಿ. ಅಲ್ಲಿ ಬ್ಯಾಂಕ್ ಹತ್ರ ಬಂದಾಗ ನನಗೆ ಕೊಟ್ಟಿದ್ದ. ಈ ನಂಬರಿಗೆ ಫೋನ್ ಮಾಡೋಕೆ ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿ ನಾನು ಮಾಡಿದ್ದೆ. ಇದ್ರಾಗ ನಂಬರ್ ಐತೆ, ಫೋನ್ ಮಾಡ್ತೀನಿ ತಡಿ ಒಂದು ಸತಿ. ಫೋಟೋ ಬೇರೆ ತಕ್ಕೊಂಡಿದ್ದೀನಿ. ಇದೇ ಕಾರ್ ನಂಬರು. ಸರಿಯಾಗಿ ಕಾಣ್ತಾ ಇದೆ ಫೋನ್ ನಂಬರು. ಕಾರ್ ನಂಬರ್ ಸಿಕ್ತು. ನಾನು ಕಾರ್ ಹತ್ರ ಹೊಸ ಕಾರಲ್ಲ, ಚೆನ್ನಾಗಿ ಬೇರೆ ರೆಡಿಯಾಗಿದ್ದೆ, ಅದಕ್ಕೆ ಫೋಟೋಸ್ ತೆಗೆಸ್ಕೊಂಡಿದ್ದೆ. ತೆಗ್ದಿದ್ಲು ಸುಪ್ಪಿ, ನನ್ನ ಫೋಟೋ ತೆಗ್ದಿದ್ಲು ಹೇಳು. ಕಾರ್ ನಂಬರ್ ಐತೆ. ತಡಿ, ಒಂದು ರಾಶಿ ನಂಬರ್ 39 ಫೋನ್ ಮಾಡೋಣ ತಡಿ. ಎದ್ದು ತಾನೇ ನೋಡೋಣ. ಇಲ್ಲಾಂದರೆ ಕಾರ್ ನಂಬರ್ ಫೋಟೋ ಕಳಿಸ್ತೀನಿ. ಕಳಿಸಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ವಾಟ್ಸಪ್ ನಂಬರು ಇದೇನೆ. ಕಾರ್ ನಂಬರ್ ಐತೆ. ಹೆಂಗೋ ಫೋಟೋ ತಕ್ಕೊಂಡಿದ್ದೆ ನಾನು. ಕಾರ್ ಚೆನ್ನಾಗಿತ್ತಲ್ಲ, ಆ ಕಾರ್ ಹತ್ರ ನಿಂತ್ಕೊಂಡು ಹೆಂಗೋ ಫೋಟೋ ತಕ್ಕೊಂಡಿದ್ದಕ್ಕೆ ಹೆಂಗೋನೋ ಇವತ್ತು ಯೂಸ್ ಆಗ್ತೈತೆ. ಐತಿ. ಯಪ್ಪ, ಇವಾಗ ಒಂಥರ ಸಮಾಧಾನ ಆಗ್ತೈತೆ. ಕಾರ್ ನಂಬರ್ ಸಿಕ್ತು. ನಾನು ನೋಡೇ ಇಲ್ಲ ನೋಡು. ನಾನು ಈಗ ನೋಡ್ತಾ ಇದ್ದೀನಿ. ತುಂಬ ಬೇಜಾರಾಗಿತ್ತಾ, ಫೋನೇ ನೋಡಿರಲಿಲ್ಲ. ಹೆಂಗೋ ಫೋನ್ ನಂಬರ್ ಒಂದೇ ಒಂದು ಸತಿ ಫೋನ್ ಮಾಡಿದೆ. ಫೋನ್ ನಂಬರ್ ಒಯ್ತಾ ಒಂದು 39 ಲಾಸ್ಟು.
ನೋಡಿ ಫೋನೇ ಎತ್ತುತ್ತಾ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವನು. ಫೋನ್ ಮಾಡ್ತಾ ಇದ್ದೀನಿ ಅವಾಗಿಂದನೂ ರಿಸೀವ್ ಮಾಡ್ತಾ ಇಲ್ಲ. ವಾಟ್ಸಪ್ನ ಕಳಿಸ್ತೀನಿ ತಡಿ, ವಾಯ್ಸ್ ಮೆಸೇಜ್ ಹಾಕಿ. ಏ ಲೋಫರ್, ದುಡ್ಡು ತಗೊಂಡು ಅದೇ ಓಡೋಗಿದ್ಯಲ್ಲ ನಮ್ದು ಸಂಘದವ್ರದ್ದೆಲ್ಲ ದುಡ್ಡ. ಇಲ್ಲಿ ನೋಡಿಲಿ ಫೋಟೋ ಇದೆ, ನಿನ್ನ ಕಾರ್ ನಂಬರ್ ಸಮೇತ ಇದೆ ನನ್ನ ಹತ್ರ. ಇಲ್ಲಿ ನೋಡಿಲಿ, ಇದನ್ನು ತೊಗೊಂಡೋಗಿ ಪೊಲೀಸ್ನವ್ರಿಗೆ ಕೊಟ್ಟು ಕಂಪ್ಲೇಂಟ್ ಕೊಡ್ತೀವಿ. ಎಲ್ಲಿದ್ರು ನೀನು ಕರೆಸ್ತಾರೆ ಬಡ್ಡಿ ಮಗನೇ. ಇಲ್ಲ ಅಂತಂದರೆ ಫಸ್ಟು ದುಡ್ಡು ತಗೊಂಬಂದು ಕೊಡು, ಇಲ್ಲ ನಾವು ಕಂಪ್ಲೇಂಟ್ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ಟರೆ ನೀನು ಕರೆಸ್ತಾರೆ ನೋಡು. ಇಲ್ಲಿ ನೋಡಿಲಿ ಫೋಟೋ ಸಮೇತ ಇದೆ. ಹೋಯ್ತು ಕಳಿಸಿದ್ದೀನಿ. ಇವಾಗ ಗೊತ್ತಾಗುತ್ತೆ ಇವನಿಗೆ. ಕಳಿಸಿದ್ದೀನಲ್ಲ ಇವಾಗ. ನೋಡ್ತಾನೆ ನೋಡ್ತಾನೆ ಆನ್ಲೈನಲ್ಲಿ ಇದ್ದಾನೆ, ನೋಡ್ತಾನೆ. ಅವಾಗಿರೋದು ನನ್ನ ಮಗನೇ ನಿನಗೆ. ನೀನು ಎಲ್ಲಿದ್ರೂ ಪೊಲೀಸ್ನವ್ರು ಕರೆಸ್ತಾರೆ ತಗ. ನಮ್ಮ ಮಾಮ್ಗಳು ಕರೆಸ್ತಾರೆ ನಿನ್ನ. ಅಪ್ಪ, ಸದ್ಯ ನನಗಿವಾಗ ಒಂಥರ ಸಮಾಧಾನ ಆದಂಗೆ ಆಯಿತು. ಯಾಕಂತಂದರೆ ಇವಾಗ ಹೆಂಗೋ ಕಾರ್ ನಂಬರ್ ಆದರೂ ಇದೆಯಲ್ಲ ಅನ್ನೋದೊಂದು ಸ್ವಲ್ಪ ನನಗೆ ಸಮಾಧಾನ ಆಗ್ತಾ ಐತೆ. ಕಾರ್ ನಂಬರ್ ಐತೆ. ಸರ್ನ ಹೇಳ್ಕೊಂಡು ಹೋಗೋದು ಯಾಕೆ ಬೇಕಾಗಿತ್ತು? ಮಕ್ಕಳುಗಳಿಸ್ಕೊಂಬದು ಯಾಕೆ ಬೇಕಾಗಿತ್ತು? ಇವಾಗ ಉಗುಳಿಸ್ಕೆ ಎಲ್ಲರೂ ಇವಳೇ ಮಾಡಿದ್ದು, ಇವಳೇ ನಮ್ಮನ್ನು ಕರ್ಕೊಂಡೋಗಿದ್ದು ಅಂತಾರೆ. ಇದೆಲ್ಲ ಯಾಕೆ ಬೇಕಾಗಿತ್ತೆ ನಿನಗೆ? ಅಯ್ಯೋ ಅತ್ತೆ, ಬೈದ್ರು ಬೈಲಿ, ಕಳ್ಳನ್ನ ಹೆಂಗೆ ಹಿಡಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ಯಾಕೆ ಸುಮ್ಮನೆ ಇವಾಗ ನೀನು ಟೆನ್ಷನ್ ತಗೋಬೇಡ, ಸುಮ್ಮನಿರು. ನನಗೆ ಗೊತ್ತೈತೆ ನನಗೆ ಹೆಂಗೆ ದುಡ್ಡು ವಸೂಲಿ ಮಾಡ್ಕೋಬೇಕು ಅಂತ. ವಸೂಲಿ ಮಾಡು. ಹಿಂಗೆ ಬಂದು ಮನೆಗೆ ಕುತ್ಕೊಂಡು ಅಳುತ್ತಿರ್ಲಿಲ್ಲ. ವಸೂಲಿ ಮಾಡಿದ ಮಕ್ಕ ನಿಂದು. ಬರೀ ಬಿಲ್ಡಪ್ ಅಷ್ಟೇನೆ. ಎಲ್ಲರೂ ಉಗುಳ್ತಾ ಇದ್ದಾರೆ. ಇವಾಗ ಇವಳಿಂದಲೇ ರಂಜಿಯಿಂದಲೇ ಆಗಿದ್ದು ಅಂತ. ನಾವು ತಗೊಂತಾ ಇರಲಿಲ್ಲ ಅಂತಾಳು ಅವಳು. ನಾನು ಹೆಂಗೋ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ ಕಣಮ್ಮ, ಅವಳೇ ಕರ್ಕೊಂಬಂದಾಳು ನಿನ್ನ ಸೊಸೆ ಅಂತಾರೆ ಹಂಗೆ ನಮ್ಮನ್ನ. ನನ್ನ ಮಗನೇ, ನೋಡು ಆನ್ಲೈನಲ್ಲಿ ಇದೆಯಾ? ನೋಡು. ಆನ್ಲೈನಲ್ಲಿ ಇದೆಯಾ ತಾನೇ ನೀನು? ನೋಡ್ತೀಯ ತಡಿ. ಇನ್ನೊಂದ್ಸತಿ ಒಂದು 5-6 ಸತಿ ಮೆಸೇಜ್ ಹಾಕ್ತೀನಿ ತಡಿ. ಅಷ್ಟು ಇರೋ ಬರೋ ಫೋಟೋಗಳೆಲ್ಲ ಕಳಿಸ್ತೀನಿ ಲೋಪರ್ ನಿನಗೆ. ಎಲ್ಲ ನೋಡು. ಸಿಗೆ ಬೀಳ್ಬೇಕು ನನ್ನ ಮಗನೇ ನಿನಗೆ ಇರೋದು. ಆಮೇಲೆ ಚಟ್ನಿ ಹಾಕ್ತೀಯ ನನ್ನ ಮಗನೇ. ನೀನೇನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಚಟ್ನಿ ಮಾಡಿಬಿಡ್ತೀನಿ. ದುಡ್ಡು ಸುಮ್ಮನೆ ತೊಗೊಂಬಂದು ಕೊಟ್ಟರೆ ಸರಿ ಲೋಫರ್. ಇಲ್ಲ ಅಂತ ಅಂದರೆ ನಿನಗೆ ಇಲ್ಲೋಳಿಲಿ ಬೆಂಡೆತ್ತಿ ಬ್ಯಾಂಡೇಜ್ ಹಾಕ್ಬಿಡ್ತೀನಿ. ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವರೇ ನಿನ್ನ ಸ್ಟೇಷನಿಗೆ ಕರ್ಸೋದಕ್ಕಿಂತ ಮುಂಚೆ ನನಗೆ ಸುಮ್ಮನೆ ಅಮೌಂಟ್ ತೊಗೊಂಬಂದು ಕೊಟ್ಟರೆ ಸರಿ. ಕಳಿಸ್ತಾ ಇದ್ದೀನಿ. ಎಲ್ಲ ಡಬಲ್ ಟಿಕ್ ಬರ್ತಾ ಇದ್ದಾವೆ. ನೀನು ನೋಡ್ದಾಗೈತೆ. ನನ್ನ ಮಗನೇ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮಾಡ್ತೀನಿ. ಹಿಂಗೆ ಸರಿಯಾಗಿ ಮಾಡ್ತೀನಿ ನೋಡಿ. ನಿನಗೆ ಆನ್ಲೈನಲ್ಲಿ ಇದ್ದಾನೆ, ನೋಡಿಲ್ಲ. ಇದು ಯಾವುದೋ ನಂಬರು ಅಂತ ನೋಡ್ತಾನೆ. ನೋಡಿದ್ಮೇಲೆ ಅವನಿಗೆ ಪಿಕ್ ಬರುತ್ತೆ. ನನ್ನ ಫೋಟೋ ಎಲ್ಲ ನೋಡಿದಾಗ ಗೊತ್ತಾಗುತ್ತೆ. ನೋಡ್ತಾನೆ. ನೋಡ್ದಾಗ ಅಂತೀರಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಲೋಪರ್. ಫೋಟೋ ನೋಡು ನನ್ನ ಮಗನೇ. ಅವಾಗಿರೋದು ನಿನಗೆ ಕಾರ್ ನಂಬರ್ ಎಲ್ಲ ಗೊತ್ತೈತೆ ಅಂತ ಗೊತ್ತಾಗಲಿ ನಿನಗೆ. ಕಾರ್ ನಂಬರ್ ಎಲ್ಲ ಗೊತ್ತೈತೆ. ಕಾರ್ ನಂಬರ್ ಎಲ್ಲ ಗೊತ್ತಿರೋದ್ರಿಂದ ನಾನು ನಿನ್ನ ಹೆಂಗೆ ಕರೆಸ್ಕೊಂತೀನಿ ನೋಡು ನನ್ನ ಮಗನೇ. ನನ್ನ ಮನೆ ತಕ್ಕೆ ಬಂದು ನೀನು ದುಡ್ಡು ಕೊಟ್ಟು ಹೋಗ್ಬೇಕು ಲೋಫರ್. ಹಂಗೆ ಮಾಡ್ಕೊಂತೀನಿ ನಾನು. ಏನು ಮಾಡಬೇಕು ಅಂಬೋದು ಚೆನ್ನಾಗಿ ಗೊತ್ತೈತೆ ನನಗೆ. ನಾನು ಮಾತಾಡ್ತೀನಿ. ನೀನು ಬಂದು ನನ್ನ ಕೈ ಸಿಗೆ ಬಿಡು, ಅವಾಗ ಮಾತಾಡ್ತೀನಿ ನಾನು. ನೋಡಂಗೆ ಇಲ್ವಲ್ಲ ಲೋಪರ್. ಆನ್ಲೈನಲ್ಲೇ ಇದ್ದಾನೆ, ಗನ್ವ ಕಾಣಿಸ್ತಾ ಐತೆ. ಲಾಸ್ಟ್ ಸೀನು ಏನಿಲ್ಲ ಆನ್ಲೈನಲ್ಲೇ ಐತೆ. ಗನ್ವ ಯಾರಿಗೆ ಮೆಸೇಜ್ ಮಾಡ್ಕೊಂಡು ಏನು ಮಾಡ್ಕೊಂಡು ಕೂತ್ಕೊಂಡವನೋ ಏನೋ. ಆನ್ಲೈನಲ್ಲೇ ಇದ್ದಾನೆ, ಇನ್ನೂ ಫೋಟೋ ನೋಡಿಲ್ಲ ನಾವು. ನೋಡಲಿ ಕಾರಿನ ಫೋಟೋ ಎಲ್ಲ ಐತೆ. ನಾನು ಹೆಂಗೋ ಫೋಟೋ ತಕ್ಕೊಂಡೆ ಕಣಪ್ಪ, ನಾನು ಬುದ್ಧಿವಂತೆ ಹೆಂಗೋನ. ಚೆನ್ನಾಗಿತ್ತಲ್ಲ ಹೊಸ್ದಾಗಿ ಕಾರು, ಚೆನ್ನಾಗೈತಲ್ಲ, ಒಂದೆರಡು ಫೋಟೋ ಆದರೂ ತೆಕ್ಕೊಳ್ಳೋಣ ಅಂತೇಳಿ ನಿಂತ್ಕೊಂಡು ಚೆನ್ನಾಗಿ ಬೇರೆ ರೆಡಿ ಆಗಿದ್ದೆ. ಹೆಂಗೋ ಫೋಸ್ ಕೊಟ್ಟಂಗಾಗುತ್ತೆ ಕಾರು ಮುಂದೆ ಅಂತೇಳಿ ಹೆಂಗೋ ತೆಗಿಸ್ಕೊಂಡೆ. ಸ್ವಲ್ಪ ಕಾರ್ ಮೇಲೆಲ್ಲ ಹಿಂಗೆ ಕೈ ಹಾಕಿ ಹಿಂಗೆ ಕಾರ್ ಮಗ್ಲಂಗೆ ನಿಂತ್ಕೊಂಡು ಹೆಂಗೋ ತೆಗಿಸ್ಕೊಂಡಿದ್ದಕ್ಕೆ ಸ್ವಲ್ಪ ಬೆಸ್ಟ್ ಆಯ್ತು ಇವತ್ತು. ಇಲ್ಲ ಅಂದಿದ್ರೆ ಹೇಳ್ಬಾರ್ದಾಗಿತ್ತು ನನ್ನ ಪಾಡು. ನನ್ನ ಮಗನೇ ಸಿಗೆ ಬೀಳು, ಅವಾಗ ಮಾತಾಡ್ತೀನಿ ನನ್ನ ಮಗನೇ ನೀನು. ಮಾತಾಡು. ಆನ್ಲೈನಲ್ಲಿ ಇದ್ದಾನೆ, ನೋಡ್ತಾ ಇಲ್ಲ ಲೋಫರ್. ಮಾಡ್ತೀನಿ ತಡಿ ನಿನಗೆ. ಹೆಂಗೋ ಫೋಟೋಗಳೆಲ್ಲ ಇದ್ದಾವೆ. ನಾನು ಚೆನ್ನಾಗಿತ್ತಲ್ಲ ಹೊಸ್ದಾಗಿ ಕಾರು, ಬ್ಲೂ ಕಲರ್ ಬೇರೆ, ಅದಕ್ಕೆ ಸಕ್ಕತ್ತಾಗಿದೆಯಲ್ಲ ಅಂತೇಳಿ ಒಂದೆರಡು ಫೋಟೋ ತೆಕ್ಕೊಂಡಿದ್ದೆ. ನಂಬರ್ ಎಲ್ಲ ಹಾಗೆ ಇದೆ. ಬೋರ್ಡೆಲ್ಲ ಕಾಣಿಸ್ತಾ ಇದೆ, ನಂಬರ್ ಪ್ಲೇಟ್ ಎಲ್ಲ ಸರಿಯಾಗಿದೆ. ಅದಕ್ಕೋಸ್ಕರ ಹೆಂಗೋ ಅತ್ಲಾಗೆ ನನಗೆ ಇವಾಗ ಸಿಗೆ ಬೀಳ್ತಾನೆ ಕಳ್ಳ. ಫೋನ್ ನಂಬರ್ ಬೇರೆ ಇದೆ, ವಾಟ್ಸಪ್ನಾಗೆಲ್ಲ ಸೆಂಡ್ ಮಾಡಿದ್ದೀನಿ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.